ನಾಗೇಂದ್ರ ರಾಜೀನಾಮೆ ನೀಡೋ ತನಕ ಸದನ ನಡೆಯೋದಿಲ್ಲ ಅಂತ ವಿಧಾನಸೌಧದಲ್ಲಿ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಏನ್ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ, ನಾಗೇಂದ್ರ ವಿರುದ್ಧದ ಕೇಸ್ಗಳು ಇನ್ನೂ ಕೂಡ ಪೆಂಡಿಂಗ್ ಇದೆ. ಅವರನ್ನ ಮತ್ತೆ ಮಂತ್ರಿ ಮಂಡಲಕ್ಕೆ ತೆಗೆದುಕೊಳ್ಳಲಾಗಿದೆ. ತಮ್ಮ ಹೆಸರು ಹೇಳಬಾರ್ದು ಅಂತ ಮಂತ್ರಿ ಮಾಡಿದ್ದಾರೆ ಅವ್ರನ್ನ. ಅಂತ ಅಂದ್ರೆ ಅವ್ರು ಹಿಂದೆ ಸ್ಕ್ಯಾಮ್ ಮಾಡಿದ್ರಲ್ಲ, ಅಂದ್ರೆ ಆರೋಪ ಇದೆಯಲ್ಲ, ಆ ಇಲಾಖೆಯಲ್ಲಿ ಸ್ಕ್ಯಾಮ್ ಆಗಿದೆ ಅಂತ ಕೋರ್ಟಲ್ಲಿ ಅವ್ರು ಯಾರ್ಯಾರು ಅದಕ್ಕೆಲ್ಲ ಸಹಾಯ ಮಾಡಿದ್ರು, ಯಾರ್ಯಾರಿಗೆ ದುಡ್ಡು ಕೊಟ್ಟೀನಿ ಅಂತ ಹೇಳ್ಕೊಂಡು ಅವ್ರು ಕೋರ್ಟಲ್ಲಿ ಹೇಳ್ಬಿಡ್ತಾರೆ. ಆ ಕಾರಣಕ್ಕಾಗಿಯೇ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ರಾಜ್ಯ ನಾಯಕರುಗಳು ಹೆದರಿ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಕೊಟ್ಟಿದ್ದಾರೆ ಅಂತ ಹೇಳ್ಕೊಂಡು ಈಗ ಛಲವಾದಿ ನಾರಾಯಣಸ್ವಾಮಿ ಸೇರಿದಾಗೆ ಬಿಜೆಪಿಯ ಆರೋಪ. ಬಿ ನಾಗೇಂದ್ರಗೆ ಯಾವುದೇ ರೀತಿಯಾದಂಥ ಕ್ಲೀನ್ ಚಿಟ್ ಕೊಟ್ಟಿಲ್ಲ, ಅವ್ರು ರಾಜೀನಾಮೆ ನೀಡೋ ತನಕ ಸದನ ನಡೆಯೋದಿಲ್ಲ ಅಂತೆಲ್ಲ ಪರಿಷತ್ ವಿಪಕ್ಷ ನಾಯಕ ಹೇಳ್ತಿದ್ದಾರೆ. ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಅವರು ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ನುಂಗಿದ ವ್ಯಕ್ತಿಯನ್ನೇ ಇನ್ನೂ ನ್ಯಾಯಾಲಯದಲ್ಲಿ ಕೇಸು ಪೆಂಡಿಂಗ್ ಇರುವಾಗಲೇ ಅವರನ್ನು ಮತ್ತೆ ಮಂತ್ರಿಮಂಡಲಕ್ಕೆ ತೆಗೆದುಕೊಂಡಿರೋದ್ರಲ್ಲಿ ಆ ಹಣ ನುಂಗಿದ್ದು ಸರ್ಕಾರ ಮತ್ತು ಕಾಂಗ್ರೆಸ್ ಪಾರ್ಟಿ ನುಂಗಿದ ಪಾಪಕ್ಕೆ ನಾಗೇಂದ್ರ ಅವರು ಭವಿಷ್ಯ ನಮ್ಮ ಹೆಸರನ್ನ ಹೇಳ್ಬಿಡಬಾರ್ದು ಅಂತೇಳಿ ಅವರನ್ನ ಮತ್ತೆ ಮಂತ್ರಿಮಂಡಲಕ್ಕೆ ತೆಗೆದುಕೊಂಡಿದ್ದಾರೆ. ಅವ್ರಿಗೇನು ಕ್ಲೀನ್ ಚಿಟ್ ಕೊಟ್ಟಿಲ್ಲ. ಆದರೂ ತಗೊಂಡಿರೋದ್ರಿಂದ ಮೊದಲು ಅವರು ರಾಜೀನಾಮೆ ಕೊಡೋವರೆಗೂ ಸದನ ಮುಂದುವರಿಯೋದಿಲ್ಲ. ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಅವರು ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ನುಂಗಿದ ವ್ಯಕ್ತಿಯನ್ನೇ ಇನ್ನೂ ನ್ಯಾಯಾಲಯದಲ್ಲಿ ಕೇಸು ಪೆಂಡಿಂಗ್ ಇರುವಾಗಲೇ ಅವರನ್ನು ಮತ್ತೆ ಮಂತ್ರಿಮಂಡಲಕ್ಕೆ ತೆಗೆದುಕೊಂಡಿರೋದ್ರಲ್ಲಿ ಆ ಹಣ ನುಂಗಿದ್ದು ಸರ್ಕಾರ ಮತ್ತು